ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕ್ಷಣ ಏನಾಗ್ತಾ ಇದೆ ಇಲ್ಲಿ ಅನ್ನುವ ರೀತಿಯಲ್ಲಿ ನಿಮಗೆ ಭಾಸವೂ ಕೂಡ ಆಗಬಹುದು. ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಅನುಭವ ನಿಮ್ಗೆ ಯಾವತ್ತೂ ಕೂಡ ಆಗಿರೋದಿಲ್ಲ. ಈ ರೀತಿಯಾದಂತಹ ದೃಶ್ಯವನ್ನ ನೀವೆಲ್ಲಿಯೂ ಕೂಡ ನೋಡಿರೋದಿಲ್ಲ. ಒಂದು ಕಡೆ ಯಾವುದೋ ಸಿನಿಮಾದ ದೃಶ್ಯ ಇರಬಹುದೇನೋ ಅನ್ನುವ ಹಾಗೆ ನಿಮ್ಮಲ್ಲಿ ಭಾವನೆ ಉಟ್ಕೊಳ್ಬಹುದು. ಅದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಿಜಕ್ಕೂ ಇದು ಯಾವುದೋ AI ಅಲ್ಲಿ ಅಥವಾ ಇನ್ಯಾವುದೋ ಸಿನಿಮಾದ ಅಥವಾ ಇನ್ಯಾವುದೋ ಸ್ಕ್ರಿಪ್ಟೆಡ್ ವಿಡಿಯೋ ಯಾವುದೂ ಅಲ್ಲ. ನಿಜಕ್ಕೂ ಇದು ನಮ್ಮ ಭೂಮಿಯ ಮೇಲೆ ನಡೆದಿರುವಂತಹ ದುರಂತ. ಇದು ಭೂಕಂಪ ಆಗಿರುವಂತ ದೃಶ್ಯಗಳು. ಸ್ನೇಹಿತರೆ, ಈ ಭೂಕಂಪಕ್ಕೆ ಇಡೀ ದೇಶವೇ ಅಲ್ಲೋಲ ಕಲ್ಲೋಲವಾಗಬಿಟ್ಟಿದೆ. ಒಂದು ಕ್ಷಣ ಇಡೀ ಪ್ರಪಂಚವೇ ತಿರುಗಿ ನೋಡ್ತಾ ಇದೆ. ದ್ವೇಷವನ್ನ ಮರೆತು ಸಹಾಯ ಮಾಡೋದಕ್ಕೆ ಮುಂದಾಗಬಿಟ್ಟಿದೆ. ಈ ಒಂದು ದುರಂತದಲ್ಲಿ ಇದೀಗ ಸಾವಿರಾರು ಜನ ಅಥವಾ ಲಕ್ಷಾಂತರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಅಷ್ಟೊಂದು ಜನಗಳು ಸಾವನ್ನಪ್ಪಿರುವಂತಹ ಸಂಖ್ಯೆಯೂ ಕೂಡ ಲಭ್ಯವಾಗ್ತಾ ಇದೆ. ಏನಿದು ಪ್ರಕರಣ ಅಥವಾ ಏನೆಲ್ಲ ನಡೆದು ಹೋಗಿದೆ, ಎಲ್ಲಿ ನಡೆದು ಹೋಗಿದೆ, ಯಾರು ಸಹಾಯಕ್ಕೆ ಬಂದು ನಿಂತ್ಕೊಳ್ತಾ ಇದ್ದಾರೆ, ಯಾರ್ಯಾರ ಪರಿಸ್ಥಿತಿ ಹೇಗಿದೆ, ಆ ದೇಶ ತನ್ನ ಜೀವನವನ್ನು ಹೇಗೆ ಕಟ್ಕೊಳ್ತಾ, ಅದರ ಇತಿಹಾಸ ಏನು, ಇದೇ ಮೊದಲ ಬಾರಿಗೆ ಈ ರೀತಿಯಾದಂಥ ದುರಂತ ನಡೆದು ಹೋಗಿತ್ತಾ ಅಥವಾ ಹಿಂದೆಯೂ ಕೂಡ ಯಾವತ್ತಾದ್ರೂ ನಡೆದು ಹೋಗಿತ್ತಾ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಭಾರತದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಇಂತಹ ಒಂದು ಅನುಭವ ಆಗಲಿ ಅಥವಾ ಇಂಥ ಒಂದು ಪರಿಸ್ಥಿತಿ ಆಗಲಿ ನಮ್ಮ ದೇಶಕ್ಕೆ ಯಾವತ್ತೂ ಕೂಡ ಬಂದಿರುವಂತಹ ತಿಳುವಳಿಕೆ ನಮಗಂತೂ ಇಲ್ಲ. ಯಾವತ್ತೋ ಒಂದು ಸಣ್ಣ ಪುಟ್ಟ ಈ ರೀತಿಯಾದಂಥ ಭೂಕಂಪಗಳು ಆಗಿರಬಹುದು, ಆದರೆ ಲಕ್ಷಾಂತರ ಜನಗಳು ಸಾವನ್ನಪ್ಪೋ ಹಾಗೆ, ನೂರಾರು ಜನಗಳು ಸಾವನ್ನಪ್ಪೋ ಹಾಗೆ ದುರಂತವಂತೂ ನಡೆದು ಹೋಗಿರುವಂಥ ಉದಾಹರಣೆಗಳೇ ನಮಗೆ ಸಿಗ್ತಾ ಇಲ್ಲ. ಹಾಗೆ ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜೂನ್ 24, 2026 ಬುಧವಾರ ಸಂಜೆ 6 ಗಂಟೆ ವೆನಿಜುವೆಲಾದ ರಾಜಧಾನಿ ಕಾರಾಕಾಸ್ನ ಜನರು ರಾಷ್ಟ್ರೀಯ ರಜಾ ದಿನದ ಮೂಡ್ನಲ್ಲಿ ಇದ್ರು. ಆದ್ರೆ ಮುಂದಿನ 1 ನಿಮಿಷದಲ್ಲಿ ಇಡೀ ನಗರವೇ ಸ್ಮಶಾನವಾಗಲಿದೆ ಎಂದು ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಕೇವಲ 39 ಸೆಕೆಂಡ್ಗಳ ಅಂತರದಲ್ಲಿ 2 ಬೃಹತ್ ಭೂಕಂಪಗಳು ಇಡೀ ದೇಶವನ್ನ ಬೆಣ್ಣೆಯಂತೆ ಸೀಳಿಬಿಡ್ತವೆ. ಮೊದಲನೆಯದು 7.2 ತೀವ್ರತೆ, ಎರಡನೆಯದು 7.5 ತೀವ್ರತೆ. ವಿಜ್ಞಾನಿಗಳು ಇದನ್ನ ಅಪರೂಪದ ಸಿಸ್ಮಿಕ್ ಡಬಲ್ಟ್ ಎಂದು ಕರೀತಾ ಇದ್ದಾರೆ. ಇದರ ಜಂಟಿ ಶಕ್ತಿ ಇಡೀ ಉತ್ತರ ಕರಾವಳಿಯನ್ನ ಧ್ವಂಸಗೊಳಿಸಿಬಿಟ್ಟಿತ್ತು. ಕ್ಷಣಾರ್ಧದಲ್ಲಿ ಬಹುಮಹಡಿಯ ಕಟ್ಟಡಗಳು ಇಸ್ಪೀಟ್ ಎಲೆಯಂತೆ ಉರುಳಿ ಬಿದ್ದಿದ್ದು, ವಿದ್ಯುತ್ ಗ್ರಿಡ್ ಫೇಲ್ ಆಯಿತು. ಇಡೀ ನಗರ ಕತ್ತಲದಲ್ಲಿ ಮುಳುಗೋಗಿಬಿಡ್ತು. ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ದೇಶಕ್ಕೆ ಹೊರಗಿನ ಸಂಪರ್ಕವೇ ಕಡಿತಗೊಂಡು ಬಿಟ್ಟಿದೆ. ಸ್ನೇಹಿತರೆ, ಪ್ರಾಥಮಿಕ ವರದಿಯ ಪ್ರಕಾರ 38 ಜನಗಳು ಸಾವನ್ನಪ್ಪಿದ್ರು, ಜೊತೆಗೆ 700ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಅಂತ ಹೇಳಿ ಮಾಹಿತಿಯೂ ಕೂಡ ಇತ್ತು. ಆದ್ರೆ ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗಿ ಹೋಗಿಬಿಟ್ಟಿದೆ. ಈ ಒಂದು ದುರಂತದಲ್ಲಿ ಸಾವಿರಾರು ಜನಗಳು ಸಾವನ್ನಪ್ಪಿರುವಂತಹ ಸಂಖ್ಯೆಯೂ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಅಂದ ಹಾಗೆ ಲಕ್ಷಾಂತರ ಜನಗಳು ಗಾಯಗೊಂಡಿರುವಂತದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಸ್ಥಳವಿಲ್ಲದೆ ಜನಗಳು ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಬಿಲ್ಡಿಂಗ್ಗಳು ಕಿತ್ತು ಹೋಗಿಬಿಟ್ಟಿದ್ದಾವೆ. ಏನೂ ಕೂಡ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದೀಗ ವೆನಿಜುವೆಲಾ ಬಂದು ನಿಂತು ಬಿಟ್ಟಿದೆ. ಸ್ನೇಹಿತರೆ, ಅಂದ ಹಾಗೆ ಬೆಳಿಗ್ಗೆ ಪ್ರಕಟವಾಗಿದ್ದ 32 ಸಾವುಗಳ ಸಂಖ್ಯೆ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಅಧ್ಯಕ್ಷೀಯ ಭವನದ ಇತ್ತೀಚಿನ ವರದಿಯ ಪ್ರಕಾರ ಕನಿಷ್ಠ 164 ಜನರು ಸಾವನ್ನಪ್ಪಿದ್ದಾರೆ ಮತ್ತು 971ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಂದ ಆಸ್ಪತ್ರೆಗಳ ಅಂಗಳ ಭರ್ತಿಯಾಗಿದೆ. ಇದು ವೆನಿಜುವೆಲಾ ಇತಿಹಾಸದಲ್ಲೇ ಶತಮಾನದ ಅತ್ಯಂತ ಭೀಕರ ಭೂಕಂಪ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಆತಂಕಕಾರಿ ಸಂಗತಿ ಏನಂದ್ರೆ, ಸ್ಥಳೀಯ ದಾಖಲೆಗಳ ಪ್ರಕಾರ 14,000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಕತ್ತಲಾಗುವ ಮುನ್ನ ತಮ್ಮ ಪ್ರೀತಿ ಪಾತ್ರರನ್ನ ಉಳಿಸಿಕೊಳ್ಳಲು ಜನರು ಬರಿಗೈಯಲ್ಲೇ ಕಾಂಕ್ರೀಟ್ ಅವಶೇಷಗಳನ್ನ ಆಚೆ ತೆಗಿತಾ ಇದ್ದಾರೆ. ಭೂವಿಜ್ಞಾನಿಗಳು ಇದನ್ನ ಕೇವಲ ಒಂದು ಭೂಕಂಪ ಎಂದು ಕರೆಯುತ್ತಿಲ್ಲ, ಬದಲಿಗೆ ಇದು ಸಿಸ್ಮಿಕ್ ಡಬಲ್ಟ್ ಎಂದ್ರೆ ಬೆನ್ನು ಬೆನ್ನಾಗಿ ಸಂಭವಿಸಿದ 2 ಪ್ರತ್ಯೇಕ ಭೂಕಂಪಗಳು ಅಂತ ಹೇಳಿ ಇದೀಗ ವರದಿ ಮಾಡ್ತಾ ಇದ್ದಾರೆ. ಬುಧವಾರ ಸಂಜೆ ಸರಿಯಾಗಿ 6 ಗಂಟೆಗೆ ಯಾರಾಕುಯ್ ರಾಜ್ಯದ ಸ್ಯಾನ್ ಫೆಲಿಪಿ ಬಳಿ 7.2 ತೀವ್ರತೆಯ ಮೊದಲ ಭೂಕಂಪ ಸಂಭವಿಸಿಬಿಟ್ರೆ ಇಡೀ ನಗರ 30 ಸೆಕೆಂಡ್ಗಳ ಕಾಲ ತೀವ್ರವಾಗಿ ನಡುಗೋಗಿಬಿಟ್ಟಿತ್ತು. ಆದರೆ ಅಸಲಿ ವಿನಾಶ ಆರಂಭವಾಗಿದ್ದು ಕೇವಲ 39 ಸೆಕೆಂಡ್ಗಳ ನಂತರ. ಮೊದಲ ಕಂಪನದ ಅಲೆಗಳು ನಿಲ್ಲುವ ಮುನ್ನವೇ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದ ಯುಮಾರೆ ಬಳಿ 7.5 ತೀವ್ರತೆಯ ಎರಡನೆಯ ಭೀಕರ ಭೂಕಂಪ ಸಂಭವಿಸಿಬಿಡುತ್ತೆ. ಇದು ಮೊದಲ ಭೂಕಂಪದ ಪ್ರಭಾವದಿಂದ ತಕ್ಷಣವೇ ಸೃಷ್ಟಿಯಾದ ಮತ್ತೊಂದು ಪ್ರತ್ಯೇಕ ಭೂಕಂಪ ಅಂತ ಹೇಳಿ ಹೇಳಲಾಗ್ತಾ ಇದೆ. US ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಈ 2 ಭೂಕಂಪಗಳ ಜಂಟಿ ಶಕ್ತಿಯು ರಾಜಧಾನಿ ಕಾರಾಕಾಸ್ನ ಕೆಳಗೆ ಸಿಲುಕಿಕೊಂಡಿತ್ತು. ಕಾರಾಕಾಸ್ ನಗರವು ಆಳವಾದ ಕೆಸರು ಮಣ್ಣಿನ ಜಲಾನಯನ ಪ್ರದೇಶದ ಮೇಲಿರುವುದರಿಂದ ಮೃದುವಾದ ಮಣ್ಣು ಭೂಕಂಪದ ಅಲೆಗಳನ್ನ ಸ್ಪೀಕರ್ನಂತೆ 10 ಪಟ್ಟು ವರ್ಧಿಸಿ ಇಡೀ ನಗರದ ಅಡಿಪಾಯವನ್ನೇ ಅಲ್ಲಾಡಿಸಿ ಬಿಟ್ಟಿತು. ಸ್ನೇಹಿತರೆ, ಕಾರಾಕಾಸ್ನ ಶಾನ್ ಬರ್ನಾರ್ಡಿನೋ, ಪಿಂಟೋ ಸಾಲಿನಾಸ್, ಎಲ್ ಪರೈಸೋ ಮತ್ತು ಲಾಸ್ ಮಿನಾಸ್ ಡಿ ಬರುಟಾ ಬಹುಮಹಡಿ ವಸತಿ ಸಮುಚ್ಚಯಗಳು ಒಂದರ ಮೇಲೊಂದು ಬಿದ್ದು ಸಂಪೂರ್ಣವಾಗಿ ನೆಲಸಮನವಾಗಿದೆ.
ಕರಾವಳಿ ರಾಜ್ಯವಾದ ಲಾಗ್ವೇರ್ ಅನ್ನು ಸಂಪೂರ್ಣ ವಿನಾಶದ ವಲಯ ಎಂದು ಘೋಷಿಸಲಾಗಿದೆ. ಮಕುಟ ಎಂಬ ಕರಾವಳಿ ಪಟ್ಟಣದಲ್ಲಿದ್ದ ಪ್ರಸಿದ್ಧ 10 ಮಹಡಿಯ ಹೋಟೆಲ್ ಕ್ಷಣಾರ್ಧದಲ್ಲಿ ಧೂಳಿಪಟವಾಗಿದೆ. ಅಂದು ಕರಾಬೋ ಕದನದ ರಾಷ್ಟ್ರೀಯ ರಜಾ ದಿನವಾಗಿದ್ದರಿಂದ ಶಾಲೆಗಳು ಮತ್ತು ಕಚೇರಿಗಳು ಮುಚ್ಚಿದ್ದವು. ಹೀಗಾಗಿ ಬಹುತೇಕ ಕುಟುಂಬಗಳು ಮನೆಗಳ ಒಳಗಡೆ ಇದ್ದಾಗ ಈ ದುರಂತ ಸಂಭವಿಸಿಬಿಟ್ಟಿದೆ. ಸಾವಿನ ಪ್ರಮಾಣ ಹೆಚ್ಚಾಗಲು ಇದು ಕಾರಣ ಅಂತೇಳಿ ಇದೀಗ ವರದಿ ಕೂಡ ಆಗಿದೆ. ಮತ್ತೊಂದೆಡೆ ತೀವ್ರ ಕಂಪನದಿಂದಾಗಿ ಪರ್ವತ ಪ್ರದೇಶದಲ್ಲಿ ಭೀಕರ ಭೂಕುಸಿತ ಉಂಟಾಗಿದೆ. ಲಕ್ಷಾಂತರ ಟನ್ ಮಣ್ಣು ಮತ್ತು ಬಂಡೆಗಳು ರಸ್ತೆಗಳಿಗೆ ಬಿದ್ದಿದ್ದರಿಂದ ಲಾಗ್ವೇರ ಕರಾವಳಿ ಪಟ್ಟಣಗಳು ರಾಜಧಾನಿಯಿಂದ ಸಂಪೂರ್ಣವಾಗಿ ಸಂಪರ್ಕವನ್ನ ಕಳೆದುಕೊಂಡಿದೆ. ಪ್ರಮುಖ ಕೇಂದ್ರವಾದ ಸೈಮನ್ ಬೋಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭಾರಿ ಹಾನಿಯಾಗಿದೆ. ಟರ್ಮಿನಲ್ನ ಮೇಲ್ಚಾವಣಿಗಳು ಮತ್ತು ಗೋಡೆಗಳು ಟಿಕೆಟ್ ಕೌಂಟರ್ಗಳ ಮೇಲೆ ಬಿದ್ದಿವೆ. ರನ್ವೇಗಳು ಸೀಳಿ ಹೋಗಿದ್ದು ವಿಮಾನ ನಿಲ್ದಾಣವನ್ನ ತಕ್ಷಣವೇ ಮುಚ್ಚು ಹಾಕಲಾಗಿದೆ. ಇದರಿಂದಾಗಿ ತುರ್ತು ಸಾಮಗ್ರಿಗಳನ್ನು ತರಲು ಮತ್ತು ಗಾಯಾಳುಗಳನ್ನು ಕರೆದೊಯ್ಯಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಈ ಎಲ್ಲಾ ವಿನಾಶದ ನಡುವೆ ಲೇಕ್ ಮರಕೈಬೋ ಬಳಿ ಇರುವಂತಹ ಚೌರಾನ್ ಕಾರ್ಪೊರೇಷನ್ನ ತೈಲ ಸಂಸ್ಕರಣಾ ಘಟಕಗಳು ಸುರಕ್ಷಿತವಾಗಿದೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಹಂಗಾಮಿ ಅಧ್ಯಕ್ಷರಾದ ಡೆಲ್ಸಿ ರೋಡ್ರಿಗಸ್ ಅವರು ರಾಷ್ಟ್ರೀಯ ಹಣಕಾಸು ಸಂಸ್ಥೆಯಿಂದ $200 ಮಿಲಿಯನ್ ತುರ್ತು ನಿಧಿಯನ್ನು ಕೂಡ ಸಹಾಯವಾಗಿ ಕೋರಿದ್ದಾರೆ. ಇದರೊಂದಿಗೆ ಪ್ರಪಂಚದಾದ್ಯಂತ ರಕ್ಷಣಾ ಪಡೆಗಳು ವೆನಿಜುವೆಲಾಗೆ ಧಾವಿಸ್ತಾ ಇದ್ದಾವೆ. ಇನ್ನು ವಿಶ್ವಸಂಸ್ಥೆಯು ಪರಿಗಣಿತ ರಕ್ಷಣಾ ತಂಡವನ್ನು ಕಳುಹಿಸಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೋಬಿಯೋ ಅವರು ದೊಡ್ಡ ಮಟ್ಟದ ಸಹಾಯದ ಭರವಸೆಯನ್ನು ನೀಡಿದ್ದಾರೆ. ಯುಎಸ್ ರಕ್ಷಣಾ ಇಲಾಖೆಯು ಧ್ವಂಸಗೊಂಡ ಮೈಕ್ವೇಟಿಯಾ ವಿಮಾನ ನಿಲ್ದಾಣವನ್ನ ಸರಿಪಡಿಸಲು ಭಾರಿ ಯಂತ್ರೋಪಕರಣಗಳನ್ನು ಕೂಡ ಕಳುಹಿಸಿಕೊಡ್ತಾ ಇದೆ. ಯುರೋಪ್ನಿಂದಲೂ ಸಹಾಯದ ಹಸ್ತ ಚಾಚಿದೆ. ಸ್ವಿಟ್ಜರ್ಲೆಂಡ್ ತನ್ನ ಸ್ವಿಸ್ ರೆಸ್ಕೋ ಚೈನ್ನ 80 ತುರ್ತು ತಜ್ಞರು, 8 ಶ್ವಾನಗಳು ಮತ್ತು 18 ಟನ್ ಕಾಂಕ್ರೀಟ್ ಕತ್ತರಿಸುವ ಉಪಕರಣಗಳನ್ನು ಕೂಡ ರವಾನಿಸಿದೆ. ಇನ್ನು ನೆದರ್ಲ್ಯಾಂಡ್ಸ್ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರ ಹೃದಯ ಬಡಿತವನ್ನ ಪತ್ತೆ ಹಚ್ಚಲು ಸುಧಾರಿತ ಜಿಯೋಫೋನ್ ಉಪಕರಣಗಳನ್ನು ಕಳುಹಿಸಲು €2 ಮಿಲಿಯನ್ ಮಂಜೂರು ಮಾಡಿದೆ. ಸ್ಪೇನ್ ಮತ್ತು ಇರಾನ್ ದೇಶಗಳು ಸಹ ವೈದ್ಯಕೀಯ ಮತ್ತು ರಕ್ಷಣಾ ತಂಡಗಳೊಂದಿಗೆ ಸಿದ್ಧವಾಗಿ ಈ ಒಂದು ದೇಶವನ್ನ ಅಥವಾ ಈ ಒಂದು ಪ್ರದೇಶವನ್ನ ತಲುಪುವುದಕ್ಕೆ ಮುಂದಾಗ್ತಾ ಇದೆ. ವೆಜುವೆಲಾದಲ್ಲಿ ಕತ್ತಲು ಆವರಿಸುತ್ತಿದ್ದಂತೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರನ್ನ ಜೀವಂತವಾಗಿ ರಕ್ಷಿಸುವ ಸಮಯ ಮುಗಿಯುತ್ತಾ ಬರ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿರ್ಬಂಧವನ್ನ ತೆಗೆದುಹಾಕುವಂತೆ ವಿಶ್ವಸಂಸ್ಥೆಯು ಸ್ಥಳೀಯ ಸರ್ಕಾರಕ್ಕೆ ತುರ್ತು ವಿನಂತಿ ಮಾಡಿದೆ. ಇದರಿಂದ ಜನರು ತಮ್ಮ ಕುಟುಂಬವನ್ನ ಹುಡುಕಲು ಸಾಧ್ಯವಾಗ್ತಾ ಇದೆ. ಸ್ನೇಹಿತರೆ, ಅಂದಹಾಗೆ ಈ ರೀತಿಯಾದಂತಹ ಭೂಕಂಪ ಯಾವತ್ತೂ ಕೂಡ ಆಗಿರ್ಲಿಲ್ವಾ ಅಥವಾ ಇದಕ್ಕಿಂತ ತುಂಬಾ ದೊಡ್ಡದಾದಂತಹ ಭೂಕಂಪ ಯಾವತ್ತಾದ್ರೂ ನಡೆದು ಹೋಗಿಬಿಟ್ಟಿತ್ತ? ಏನಿದ್ರ ಇತಿಹಾಸವನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಇದೇನು ಮೊದಲ ಬಾರಿಗೆ ಈ ರೀತಿಯಾದಂತಹ ದುರಂತ ಅಲ್ಲಿ ನಡೆದು ಹೋಗಿಲ್ಲ. ಈ ಹಿಂದೆಯೂ ಕೂಡ ಬಹುತೇಕ ಈ ರೀತಿಯಾದಂತಹ ದುರಂತಗಳು ಕೂಡ ನಡೆದು ಹೋಗಿದ್ವು. ಅದರಲ್ಲೂ ಕೂಡ ತುಂಬಾ ಭಯಂಕರವಾದಂತಹ ದುರಂತ ನಡೆದು ಹೋಗಿರುವಂತಹದ್ದು ಮಾರ್ಚ್ 26, 1812ರಲ್ಲಿ ರಿಕ್ಟರ್ ಮಾಪನದಲ್ಲಿ ಸುಮಾರು 7.4ರ ತೀವ್ರತೆಯಲ್ಲಿ ದುರಂತ ನಡೆದು ಹೋಗಿಬಿಟ್ಟಿತ್ತು. ಇದು ನೆವಿಜೋಲಾದ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿ ಭೂಕಂಪ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜಧಾನಿ ಕಾರ್ಕಾಸ್ ಸೇರಿದಂತೆ ಪ್ರಮುಖ ನಗರಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದ್ವು. ಬಹುತೇಕ ಇಲ್ಲಿ 10,000ಕ್ಕೂ ಹೆಚ್ಚು ಜನರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ರು. ಇನ್ನು ಅದಾದ ಬಳಿಕ 1967ರ ಜುಲೈ 29ರಂದು ಕೂಡ ಈ ರೀತಿಯಾದಂತಹ ಭೂಕಂಪ ಸಂಭವಿಸಿಬಿಟ್ಟಿತ್ತು. 6.6ರಷ್ಟು ತೀವ್ರತೆಯನ್ನು ಒಳಗೊಂಡಿತ್ತು. ಆಧುನಿಕ ಇತಿಹಾಸದಲ್ಲಿ ಕಾರ್ಕಾಸ್ ನಗರವನ್ನ ನಡುಗಿಸಿದ ಪ್ರಮುಖ ಭೂಕಂಪ ಇದು. ನಗರದ ಪ್ರಮುಖ ಬಹುಮಹಡಿ ಕಟ್ಟಡಗಳು ಕುಸಿದು ಬಿದ್ದಿದ್ವು. ಸುಮಾರು 240ಕ್ಕೂ ಹೆಚ್ಚು ಜನರು ಈ ಒಂದು ಭೂಕಂಪದಲ್ಲಿ ಸಾವನ್ನಪ್ಪಿದ್ರು. ಸಾವಿರಾರು ಜನ ಗಾಯಗೊಂಡಿದ್ರು. ಇನ್ನು ಇದಾದ ಬಳಿಕ 1997ರ ಜುಲೈ 9ರಲ್ಲಿ 6.9ರಷ್ಟು ತೀವ್ರತೆಯ ಮತ್ತೊಂದು ಭೂಕಂಪ ನಡೆದೋಗಿಬಿಟ್ಟಿತ್ತು. ಸುಕ್ರೆ ರಾಜ್ಯದ ಕ್ಯಾರಿಯಾಕೋ ಮತ್ತು ಕುಮಾನ ನಗರದಲ್ಲಿ ಭಾರಿ ಹಾನಿ ಉಂಟಾಗಿತ್ತು. ಶಾಲೆಗಳು ಮತ್ತು ವಸತಿ ಸಮುಚ್ಚಯಗಳು ನೆಲಸಮವಾಗಿ ಬಿಟ್ಟಿದ್ವು. ಸುಮಾರು 73ಕ್ಕೂ ಹೆಚ್ಚು ಜನರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ರು. ಇನ್ನು 2018ರ ಇರಾಪ್ ಭೂಕಂಪ ಆಗಸ್ಟ್ 21, 2018ರಲ್ಲಿ 7.3ರಷ್ಟು ತೀವ್ರತೆಯ ಭೂಕಂಪವು ಕೂಡ ಸಂಭವಿಸಿಬಿಟ್ಟಿತ್ತು. ಇದು ಇತ್ತೀಚಿನ ವರ್ಷದಲ್ಲಿ ಅತಿ ಹೆಚ್ಚು ತೀವ್ರತೆ ಹೊಂದಿದ್ದ ಭೂಕಂಪವು ಕೂಡ ಆಗಿತ್ತು. ಆದರೆ ಇದು ಭೂಮಿಯ ಅತ್ಯಂತ ಆಳದಲ್ಲಿ ಸುಮಾರು 123 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದರಿಂದ ಮೇಲ್ಭಾಗದಲ್ಲಿ ಕಟ್ಟಡಗಳಿಗೆ ದೊಡ್ಡ ಮಟ್ಟದ ಹಾನಿ ಕೂಡ ಆಗಿರಲಿಲ್ಲ ಮತ್ತು ಪ್ರಾಣಾಪಾಯವೂ ಕೂಡ ತೀರಾ ಕಡಿಮೆ ಆಗಿತ್ತು. ಸ್ನೇಹಿತರೆ, ಅದಾದ ಬಳಿಕ 2026 ಅಂತಂದ್ರೆ ನಿನ್ನೆ ನಡೆದಿರುವಂತಹ ದುರಂತ ಇಡೀ ವಿಶ್ವವನ್ನೇ ಒಂದು ಕ್ಷಣ ತಲ್ಲಣಗೊಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ದುರಂತದಲ್ಲಿ ಸಾವಿರಾರು ಜನಗಳು ಸಾವನ್ನಪ್ಪಿರುವಂತಹ ಶಂಕೆಯೂ ಕೂಡ ಗೊತ್ತಾಗ್ತಾ ಇದೆ. ಅನೇಕ ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ವರದಿಯೂ ಕೂಡ ಆಗ್ತಾ ಇದೆ. ನಾಪತ್ತೆ ಆಗಿರುವಂತಹ ಬಹುತೇಕ 80%ರಷ್ಟು ಜನ ಸಾವನ್ನಪ್ಪಿರುವಂತಹ ಶಂಕೆಯೂ ಕೂಡ ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ. ಈ ದುರಂತದಲ್ಲಿ ಅನೇಕರು ಸಾವು ನೋವು ಕುಟುಂಬವನ್ನು ಕಳೆದುಕೊಂಡು ಕಣ್ಣೀರನ್ನು ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಆರಂಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಇಂತಹ ದುರಂತ ಅಥವಾ ಇಂತಹ ಪರಿಸ್ಥಿತಿ ಯಾವ ಶತ್ರು ರಾಷ್ಟ್ರಕ್ಕೂ ಕೂಡ ಬರೋದು ಬೇಡ. ಯಾಕೆ ಅಂತಂದ್ರೆ ಜೀವ ಆಗ್ಲಿ ಜೀವನ ಆಗ್ಲಿ ಎಲ್ರಿಗೂ ಕೂಡ ಇರೋದು ಒಂದೇ ಒಂದು ಬಾರಿ. ಅದು ಶತ್ರು ರಾಷ್ಟ್ರಗಳಿಗಾಗಿರ್ಬೋದು ಅಥವಾ ನಮ್ಗಳಿಗಾಗಿರ್ಬೋದು
ಅಥವಾ ಇನ್ಯಾರಿಗೆ ಆಗಿರಬಹುದು. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು ಅಥವಾ ಇನ್ನಿತರ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.